ನನ್ನ ಅತ್ತಿಗೆ ಹೇಳಿದ್ಲು ಅವಳ ಮಗಳು ನೆನ್ನೆ ಮೊದಲು ನಡೆಯೋದಕ್ಕೆ ಶುರು ಮಾಡಿದ್ಲಂತೆ. ನನಗೆ ತುಂಬಾ ಖುಷಿ ಆಯ್ತು. ನಾನು ತಕ್ಷಣ ಕೇಳಿದೆ, ನೀನು ಅದನ್ನ ರೆಕಾರ್ಡ್ ಮಾಡಿದ್ಯಾ? ಪುಟ್ಟಿ ಎಷ್ಟು ದೂರ ನಡೆದ್ಲು ಅಂತ ಹೇಳಿ. ಅವಳು ಹೌದು, ರೆಕಾರ್ಡ್ ಮಾಡಿದ್ದೇನೆ. ನಾನು ತುಂಬಾ ಉತ್ಸಾಹದಿಂದ ತೋರ್ಸು ತೋರ್ಸು ಅಂದೆ. ಆದ್ರೆ ಅವಳು ನನಗೆ ವಿಡಿಯೋನ ತೋರಿಸೋ ಬದಲು ಒಂದು ವೇಗ ಮತ್ತು ಕಾಲದ ನಕ್ಷೆಯನ್ನ ತೋರಿಸಿದ್ಲು. ಈಗ ಈ ನಕ್ಷೆಯನ್ನ ಅರ್ಥ ಮಾಡಿಕೊಂಡು ಪುಟ್ಟಿ ಎಷ್ಟು ದೂರ ನಡೆದ್ಲು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ವೇಗ ಮತ್ತು ಕಾಲದ ನಕ್ಷೆ ಅಂದ್ರೆ ಅದು ಯಾವುದೇ ಸಮಯದಲ್ಲಿ ವಸ್ತುವಿನ ವೇಗ ಎಷ್ಟು ಅಂತ ತೋರಿಸುತ್ತೆ. ಇದು ಒಂದು ಸ್ಪೀಡೋಮೀಟರ್ನ ನೋಡ್ದ ಹಾಗೆ ಆಗತ್ತೆ. ಈ ನಕ್ಷೆ ಏನ್ ಹೇಳುತ್ತೆ ಅಂತ ನಾವು ಗಮನಿಸಿದ್ರೆ 0 ಸೆಕೆಂಡ್ನಲ್ಲಿ ನಾವು ನೋಡ್ಬೋದು ಮಗುವಿನ ವೇಗ 20 ಮೀಟರ್ ಪರ್ ಸೆಕೆಂಡ್ ಇದೆ. ಅಂದ್ರೆ ಅದೀಗಾಗ್ಲೇ 20 ಮೀಟರ್ ಪರ್ ಸೆಕೆಂಡ್ ಜವವನ್ನ ಹೊಂದಿದೆ. ಮೊದಲ 5 ಸೆಕೆಂಡ್ಗಳವರೆಗೂ ಸ್ಥಿರವಾಗಿರುತ್ತೆ ಜವ, ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. 5 ಸೆಕೆಂಡ್ಗಳ ನಂತರ ನಾವು ನೋಡ್ಬೋದು ಗ್ರಾಫ್ನಲ್ಲಿ ಇಳಿಕೆ ಕಂಡು ಬರ್ತಾ ಇದೆ. ಹೇಗೆ ಈ ಒಂದು ರೇಖೆ ಇಳಿತಾ ಇದೆ ಅಂತ ನಮಗೆ ದೃಢೀಕರಿಸೋದು ಅಂದ್ರೆ 6 ಸೆಕೆಂಡ್ನಲ್ಲಿ ನಾವು ನೋಡ್ಬೋದು ವೇಗ 20ಕ್ಕಿಂತ ಕಡಿಮೆ ಇದೆ. ಅಂದ್ರೆ ಜವ ಕಡಿಮೆ ಆಗ್ತಾ ಬರ್ತಾ ಇದೆ. 10 ಸೆಕೆಂಡ್ಗಳಿಗೆ 0 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಮಗುವಿನ ಚಲನೆಯನ್ನ ಸ್ಪೀಡೋಮೀಟರ್ನ ಸಹಾಯದಿಂದ ನಾವು ಊಹೆ ಮಾಡ್ಕೊಳ್ಳೋದಾದ್ರೆ 0 ಸೆಕೆಂಡ್ನಿಂದ 5 ಸೆಕೆಂಡ್ಗಳವರೆಗೆ 20 ಮೀಟರ್ ಪರ್ ಸೆಕೆಂಡ್ ವೇಗವನ್ನ ಹೊಂದಿದೆ. ಅದೇ 5ರಿಂದ 10 ಸೆಕೆಂಡ್ಗೆ ನಿಧಾನವಾಗಿ ವೇಗ ಕಡಿಮೆ ಆಗಿ 0ನ್ನ ಮುಟ್ಟುತ್ತೆ 10 ಸೆಕೆಂಡಿಗೆ. ಅಂದ್ರೆ ಮಗು ಒಂದ್ ಕಡೆ ನಿಂತ್ಕೊಳ್ತು. ಈಗ ಮಗುವಿನ ದೃಶ್ಯವನ್ನ ಇಲ್ಲಿ ನೋಡೋಣ. ಸ್ಪೀಡೋಮೀಟರ್ ಅನ್ನ ಕೂಡ ಬದಿಗೆ ಇಟ್ಕೊಳ್ಳೋಣ. ಆರಂಭದಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಜವವನ್ನ ಮಗು ಹೊಂದಿದೆ. ಇದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಮೊದಲ 5 ಸೆಕೆಂಡ್ ಅದೇ ವೇಗವನ್ನ ಮಗು ಕಾಯ್ದಿರಿಸ್ಕೊಳ್ಳುತ್ತೆ. ನಂತರ ನಿಧಾನವಾಗಿ ಕಡಿಮೆ ಆಗುತ್ತೆ. ಕಡಿಮೆ ಆಗಿ 10 ಸೆಕೆಂಡಿಗೆ ಸಂಪೂರ್ಣವಾಗಿ ಒಂದ್ ಕಡೆ ನಿಲ್ತಾಳೆ. ಅಂದ್ರೆ 0 ಮೀಟರ್ ಪರ್ ಸೆಕೆಂಡ್ ಜವವನ್ನ ಹೊಂದಿದಾಳೆ. ಈ ಗ್ರಾಫ್ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಮಗು ಹೇಗೆ ವೇಗ ಬದಲಾಯಿಸುತ್ತೆ ಅನ್ನೋದನ್ನ ಹೇಳುತ್ತೆ. ಆದ್ರೆ ಮಗು ಎಲ್ಲಿತ್ತು ಮತ್ತು ಎಷ್ಟು ದೂರ ನಡೆದ್ಲು ಅನ್ನುವ ಮಾಹಿತಿ ನಮ್ಗೆ ಇಲ್ಲ. ಮುಂದೆ ನಾವು ಇದೇ ನಕ್ಷೆಯನ್ನ ಬಳಸ್ಕೊಂಡು ಮಗು ಎಷ್ಟು ದೂರ ನಡೆದ್ಲು ಅನ್ನೋದನ್ನ ಕೂಡ ಕಂಡುಹಿಡಿತೀವಿ. ವೇಗ ಮತ್ತು ಕಾಲವನ್ನ ಹೊಂದಿರುವ ಒಂದು ಸೂತ್ರ ಬಂದು ವೇಗ = ಸ್ಥಳಾಂತರ ಡಿವೈಡೆಡ್ ಬೈ ಕಾಲ. ಈಗ ಇಷ್ಟೊತ್ತು ನಾವು ಜವದ ಬಗ್ಗೆ ಮಾತಾಡ್ತಾ ಇದ್ವಿ. ಜವ ಮತ್ತು ವೇಗದ ಘಟಕಗಳು ಒಂದೇ ಆಗಿರುತ್ತೆ, ಅಂದ್ರೆ ಮೀಟರ್ ಪರ್ ಸೆಕೆಂಡೇ ಆಗಿರುತ್ತೆ. ಆದ್ರೆ ಜವ ಮತ್ತು ವೇಗದ ವ್ಯತ್ಯಾಸ ಏನು ಅಂದ್ರೆ ಜವ ದಿಕ್ಕನ್ನ ಹೇಳೋದಿಲ್ಲ, ಆದ್ರೆ ವೇಗ ದಿಕ್ಕನ್ನ ಹೇಳುತ್ತೆ. ಉದಾಹರಣೆಗೆ 20 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಜವ, ಅದೇ 20 ಮೀಟರ್ ಪರ್ ಸೆಕೆಂಡ್ ಮೇಲಕ್ಕೆ ಅಂದ್ರೆ ಅದು ವೇಗ. ನಾವು ಸ್ಥಳಾಂತರವನ್ನ ಕಂಡುಹಿಡಿಬೇಕಾಗಿರೋದ್ರಿಂದ ಸ್ಥಳಾಂತರ ಏನಾಗುತ್ತೆ, ವೇಗ ಇಂಟು ಕಾಲಕ್ಕೆ ಸಮವಾಗಿರುತ್ತೆ. ವೇಗ ಇಂಟು ಕಾಲ = ಸ್ಥಳಾಂತರ. ಇಲ್ಲಿ ವೇಗ ಮತ್ತು ಕಾಲಕ್ಕೆ ನಾವು ಆದೇಶ ಮಾಡಿದ್ರೆ ನಮಗೆ ಸ್ಥಳಾಂತರ ಸಿಕ್ಕುತ್ತೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. 0ಯಿಂದ 5 ಸೆಕೆಂಡ್ಗಳವರೆಗೆ ವೇಗ ಸಮವಾಗಿದೆ, ಅಂದ್ರೆ 20 ಮೀಟರ್ ಪರ್ ಸೆಕೆಂಡೇ ಆಗಿದೆ. ಹಾಗಾಗಿ 20 ಮೀಟರ್ ಪರ್ ಸೆಕೆಂಡ್ ಅಂತ ಆದೇಶ ಮಾಡಿ ಸ್ಥಳಾಂತರವನ್ನ ಕಂಡುಹಿಡಿಬಹುದು. ಆದ್ರೆ 5ರಿಂದ 10 ಸೆಕೆಂಡ್ಗಳಲ್ಲಿ ನೋಡಿ ವೇಗ ಕಡಿಮೆ ಆಗ್ತಾ ಇದೆ. ಇಲ್ಲಿ ನಾವು ವೇಗಕ್ಕೆ ಏನಂತ ಆದೇಶ ಮಾಡೋದು? ಈ ಒಂದು ಸಮಸ್ಯೆಯನ್ನ ನಾವು ಇನ್ ಸ್ವಲ್ಪ ಹೊತ್ತಲ್ಲಿ ಉತ್ತರಿಸ್ತೇವೆ. ಮೊದಲಿಗೆ ನಾವು ಈ ಸ್ಥಳಾಂತರವನ್ನ 2 ಭಾಗವಾಗಿ ಇಲ್ಲಿ ಕಂಡುಹಿಡಿತೇವೆ. ಮೊದಲನೇ ಭಾಗ ಬಂದು 0ಯಿಂದ 5 ಸೆಕೆಂಡ್ಗಳವರೆಗೆ. 0ಯಿಂದ 5 ಸೆಕೆಂಡ್ಗಳವರೆಗೆ ನಾವು ಸ್ಥಳಾಂತರವನ್ನ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ವೇಗ ನಾವು ನೋಡ್ಬೋದು 20 ಮೀಟರ್ ಪರ್ ಸೆಕೆಂಡ್ ಅಂತ ಸ್ಥಿರವಾಗಿದೆ. 20 ಮೀಟರ್ ಪರ್ ಸೆಕೆಂಡ್ ಇಂಟು ಕಾಲ ಅಂದ್ರೆ 5 ಸೆಕೆಂಡ್ಗಳವರೆಗೆ. ಹಾಗಾಗಿ 5 ಸೆಕೆಂಡ್ = ಸೆಕೆಂಡ್ ರದ್ದಾಗುತ್ತೆ. 20 ಇಂಟು 5 ಬಂದು 100 ಮೀಟರ್ಗಳು. ಅಂದ್ರೆ 0ಯಿಂದ 5 ಸೆಕೆಂಡ್ಗಳಲ್ಲಿ ಮಗು 100 ಮೀಟರ್ ಚಲಿಸಿದೆ. ಈಗ ಎರಡನೇ ಭಾಗವನ್ನ ನೋಡೋಣ. 5ರಿಂದ 10 ಸೆಕೆಂಡ್ಗಳವರೆಗೆ. ಇಲ್ಲಿ ನಾವು ಹೇಳಿದಾಗೆ ಇಲ್ಲಿ ಒಂದು ಸಮಸ್ಯೆ ಇದೆ. ಅದೇನಂದ್ರೆ ವೇಗವನ್ನ ನಾವು ಇದೇ ವೇಗ ಅಂತ ಹೇಳಿ ಆದೇಶ ಮಾಡೋದಿಕ್ಕಾಗಲ್ಲ. ಹಾಗಾಗಿ ವೇಗ ಇಂಟು ಕಾಲದ ಸೂತ್ರವನ್ನ ಬಳಸೋದು ಇಲ್ಲಿ ಕಷ್ಟ. ಹಾಗಾಗಿ ಇದಕ್ಕೆ ನಾವು ಒಂದು ಹೊಸ ಐಡಿಯಾನೇ ಪ್ರಯೋಗ ಮಾಡಬೇಕಾಗಿದೆ. ನಾವು ಈ ಮೊದಲ ಪ್ರಕರಣದಲ್ಲಿ ನೋಡಿದ್ರೆ ಇದು 20 ಇಂಟು 5 ಈ ಒಂದು ಆಯತದ
ಯಾವ ಒಂದು ಅಂಶವಾಗಿದೆ ಅಂತ ನಾವು ನೋಡಿದ್ರೆ 20 ಬಂದು ಈ ಆಯತದ ಉದ್ದ, 5 ಬಂದು ಈ ಆಯತದ ಅಗಲ. 20 × 5 ಏನಾಗುತ್ತೆ 100. ಅಂದ್ರೆ ಉದ್ದ ಇಂಟು ಅಗಲ ಆ ಒಂದು ಆಯತದ ವಿಸ್ತೀರ್ಣವನ್ನ ಕೊಡುತ್ತೆ ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ 20 × 5 ನಮ್ಗೆ ಈ ರೇಖೆಯ ಅಡಿಯಲ್ಲಿ ಕಂಡು ಬಂದಂತ ವಿಸ್ತೀರ್ಣವನ್ನ ಕೊಡ್ತಿತ್ತು. ಅಂದ್ರೆ ಈ ಆಯತದ ವಿಸ್ತೀರ್ಣವನ್ನ ಕೊಡ್ತಿತ್ತು. ಅಂದ್ರೆ ಈ 100 ಮೀಟರ್ ಸ್ಥಳಾಂತರ ಈ ನಕ್ಷೆಯ ಅಡಿಯಲ್ಲಿ ಕಂಡು ಬಂದಂತ ವಿಸ್ತೀರ್ಣ. ಈಗ ಇದೇ ಐಡಿಯಾನ ನಾವು ತ್ರಿಕೋಣಕ್ಕೂ ಕೂಡ ಬಳಸ್ಕೊಳ್ಳೋಣ. ನಾವು ನೋಡ್ಬೋದು, ಸ್ಥಳಾಂತರವನ್ನ ಕಂಡುಹಿಡಿಯೋದಕ್ಕೆ 5 ರಿಂದ 10 ಸೆಕೆಂಡ್ಗಳಲ್ಲಿ ವೇಗ ಸ್ಥಿರವಾಗಿರದ ಕಾರಣ ನಾವು ಈ ಒಂದು ಐಡಿಯಾನ ಬಳಸ್ತಾ ಇದ್ದೇವೆ. ಅಂದ್ರೆ ಈ ತ್ರಿಭುಜದ ವಿಸ್ತೀರ್ಣ ಆ ಒಂದು ಸಮಯದಲ್ಲಿ ಮಗುವಿನ ಸ್ಥಳಾಂತರವನ್ನ ಕೊಡುತ್ತೆ ಅಂತ ಹೇಳ್ಬೋದು. ತ್ರಿಭುಜದ ವಿಸ್ತೀರ್ಣ ಬಂದು ಅರ್ಧ ಇಂಟು ಪಾದ ಇಂಟು ಎತ್ತರಕ್ಕೆ ಸಮ. ಅರ್ಧ ಇಂಟು ಇಲ್ಲಿ ಪಾದ ಬಂದು 10 - 5 ಅಂದ್ರೆ 5 ಸೆಕೆಂಡ್ಗಳು ಇಂಟು ಎತ್ತರ ಬಂದು 20 ಮೀಟರ್ ಪರ್ ಸೆಕೆಂಡ್. ಈಗ ಸೆಕೆಂಡ್ ರದ್ದಾಗುತ್ತೆ. 2 1 2 10 20, 5 × 10 50 ಮೀಟರ್. 5 ರಿಂದ 10 ಸೆಕೆಂಡ್ನ ಒಳಗೆ ಅವಳು 50 ಮೀಟರ್ ಚಲಿಸಿದ್ಲು. ಅಂದ್ರೆ ಒಟ್ಟು ಸ್ಥಳಾಂತರ ಏನಾಗಿರುತ್ತೆ? ತಡಾ 150 ಮೀಟರ್ ಆಗಿರುತ್ತೆ. ಅಂದ್ರೆ ಪುಟ್ಟಿ ಈಗಷ್ಟೇ ನಡೆಯೋದಕ್ಕೆ ಕಲಿತಿದ್ದಾಳೆ. ಅವಳು 10 ಸೆಕೆಂಡ್ಗಳಲ್ಲಿ 150 ಮೀಟರ್ ನಡೆದಿದ್ದಾಳೆ. ಹೀಗೆ ನಾವು ವೇಗ ಮತ್ತು ಕಾಲದ ನಕ್ಷೆಯನ್ನ ಬಳಸಿಕೊಂಡು ಸ್ಥಳಾಂತರವನ್ನ ಕಂಡುಹಿಡಿಬಹುದು. ಈಗ ಒಂದು ಹೊಸ ವೇಗ ಮತ್ತು ಕಾಲದ ನಕ್ಷೆಯನ್ನ ಕೊಟ್ಟಿದ್ದಾರೆ. ಈ ಹೊಸ ವೇಗ ಮತ್ತು ಕಾಲದ ನಕ್ಷೆಯಲ್ಲಿ ನಾವು ಮತ್ತೆ ಸ್ಥಳಾಂತರವನ್ನೇ ಕಂಡುಹಿಡಿಯಬೇಕು. ಆದ್ರೆ ಇಲ್ಲಿ 2 ಸೆಕೆಂಡ್ನಿಂದ 4 ಸೆಕೆಂಡ್ಗಳವರೆಗೆ ಆಗುವಂತಹ ಸ್ಥಳಾಂತರವನ್ನ ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನಾವು ಗಮನಿಸಬೇಕು, 0ಇಂದಾನೇ ಶುರುವಾಗಿ ವೇಗ ನಿಧಾನವಾಗಿ ಹೆಚ್ಚಾಗ್ತಿದೆ. ಅಂದ್ರೆ ಇಲ್ಲಿ ಕೂಡ ವೇಗದಲ್ಲಿ ಬದಲಾವಣೆ ಇದೆ ಅಂತ ಅರ್ಥ. ಆದ್ರಿಂದ ನಾವಿಲ್ಲಿ ವೇಗ ಮತ್ತು ಕಾಲವನ್ನ ಒಳಗೊಂಡ ಸೂತ್ರವನ್ನ ನೇರವಾಗಿ ಬಳಸೋದಕ್ಕೆ ಆಗೋದಿಲ್ಲ. ಬದಲಾಗಿ 2 ರಿಂದ 4 ಸೆಕೆಂಡ್ಗಳವರೆಗೆ ಇರುವಂತಹ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಮುಖಾಂತರ ಸ್ಥಳಾಂತರವನ್ನ ಕಂಡುಹಿಡಿಬೇಕು. ಹಾಗಾಗಿ ಇಲ್ಲಿ ನಾವು ಗುರ್ತನ್ನ ಹಾಕೊಳ್ಳೋಣ. 2 ಸೆಕೆಂಡ್ ಮತ್ತು 4 ಸೆಕೆಂಡ್ನಲ್ಲಿ ನಕ್ಷೆ ಎಲ್ಲಿದೆ ಅಂತ ಹೇಳಿ. ನಂತರ ಈ ರೀತಿ ಶೇಡ್ ಮಾಡ್ಕೊಳ್ಳೋಣ. ಈ ವಿಸ್ತೀರ್ಣವನ್ನ ನಾವೀಗ ಕಂಡುಹಿಡಿಯಬೇಕಾಗಿದೆ. ಈ ಒಂದು ಆಕಾರ ಯಾವ ರೀತಿ ಇದೆ? ತ್ರಾಪಿಜ್ಯದ ರೀತಿಯಲ್ಲಿದೆ ತಾನೆ. ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡುಹಿಡಿದ್ರೆ ನಾವು ಸ್ಥಳಾಂತರವನ್ನ ಕಂಡುಹಿಡಿದಂತೆ ಆಗತ್ತೆ. ಆದ್ರೆ ಒಂದು ವೇಳೆ ಈ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ನಿಮ್ಗೆ ನೆನಪಿಲ್ಲ ಅಂದ್ರೆ ಏನ್ ಮಾಡೋದು? ಮತ್ತೊಂದು ವಿಧಾನ ಇದೆ. ಅದೇನು ಅಂದ್ರೆ ಈ ಒಂದು ವಿಸ್ತೀರ್ಣವನ್ನ 2 ಭಾಗವಾಗಿ ವಿಭಜಿಸೋದು. ಹೀಗೆ ಈಗೊಂದು ಗೆರೆನ ಹಾಕೊಳ್ಳೋಣ. ಈಗ ನಮ್ಗೆ 2 ಆಕಾರಗಳು ಕಾಣ್ತಾ ಇದೆ ಇಲ್ಲಿ. ಮೊದಲನೇದು ಬಂದು ಒಂದು ತ್ರಿಭುಜ, ಎರಡನೇದು ಬಂದು ಒಂದು ಆಯತ. ಇದೆರಡರ ವಿಸ್ತೀರ್ಣವನ್ನ ಕಂಡುಹಿಡಿದು ನಂತರ ಕೂಡಿದ್ರೆ ನಮ್ಗೆ ಬೇಕಾದಂತ ಸ್ಥಳಾಂತರ ಸಿಕ್ಕುತ್ತೆ. ಸ್ಥಳಾಂತರ = ಮೊದಲಿಗೆ ತ್ರಿಭುಜದ ವಿಸ್ತೀರ್ಣ ಅಂದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಪಾದ ಬಂದು 4 - 2 ಸೆಕೆಂಡ್ ಅಂದ್ರೆ 2 ಸೆಕೆಂಡ್ ಇಂಟು ಎತ್ತರವನ್ನ ನೋಡಿದ್ರೆ ನಾವು ನೋಡ್ಬೋದು 20 ಮತ್ತು 40ರ ನಡುವೆ ಇದೆ ಎತ್ತರ ಅಲ್ವಾ? ಅಂದ್ರೆ ಈ ಒಂದು ಅಳತೆ 40 - 20 ಮೀಟರ್ ಪರ್ ಸೆಕೆಂಡ್ ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್ ಎತ್ತರವಾಗಿರುತ್ತೆ. ಪ್ಲಸ್ ಆಯತದ ವಿಸ್ತೀರ್ಣ ನಾವು ನೋಡ್ಬೋದು ಇಲ್ಲಿ ಉದ್ದ ಇಂಟು ಅಗಲ ಸೂತ್ರವಾಗುತ್ತೆ. ಉದ್ದ ಬಂದು 20 - 0 ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್. ಅಗಲ ಬಂದು 4 ಸೆಕೆಂಡ್ - 2 ಸೆಕೆಂಡ್ ಅಂದ್ರೆ 2 ಸೆಕೆಂಡ್. 2 ಸೆಕೆಂಡ್ ಇಂಟು 20 ಮೀಟರ್ ಪರ್ ಸೆಕೆಂಡ್. ಇದು ಬಂದು ಉದ್ದವನ್ನ ಕೊಡುತ್ತೆ. ಆಯತದ ಉದ್ದ 20 ಮೀಟರ್ ಪರ್ ಸೆಕೆಂಡ್. ಈಗ ನಾವು ನೋಡ್ಬೋದು 2 1 2 2 1 2 ಸೆಕೆಂಡ್ ರದ್ದಾಗತ್ತೆ. 20 ಮೀಟರ್ ಮಿಕ್ಕಿರುತ್ತೆ. ಪ್ಲಸ್ ಅದೇ ರೀತಿ ಸೆಕೆಂಡ್ ಅನ್ನ ಮತ್ತೆ ರದ್ದು ಮಾಡ್ಬೋದು ನಾವಿಲ್ಲಿ. 20 × 2 40 ಮೀಟರ್. ಒಟ್ಟು ಬಂದು 60 ಮೀಟರ್. ಅಂದ್ರೆ 2 ರಿಂದ 4 ಸೆಕೆಂಡ್ಗಳವರೆಗೆ ಆಗುವಂತಹ ಸ್ಥಳಾಂತರ ಬಂದು 60 ಮೀಟರ್. ಹಾಗಾಗಿ ಈ ಕಥೆಯ ನೀತಿ ಏನು ಅಂದ್ರೆ
ನಿಮ್ಮ ಸೋದರ ಸಂಬಂಧಿಗಳು ತಮ್ಮ ಮಕ್ಕಳ ಚಲನೆಯಲ್ಲಿರೋದನ್ನ ಪ್ರತಿನಿಧಿಸುವ ವೇಗ ಮತ್ತು ಕಾಲದ ನಕ್ಷೆಯನ್ನ ನಿಮ್ಗೆ ಕೊಟ್ರೆ ಆ ನಕ್ಷೆಯ ಅಡಿಯಲ್ಲಿರುವ ವಿಸ್ತೀರ್ಣವನ್ನ ಲೆಕ್ಕ ಹಾಕುವ ಮೂಲಕ ಅವರು ಎಷ್ಟು ದೂರ ನಡೆದಿದ್ದಾರೆ ಎಂಬುದನ್ನ ನೀವು ಲೆಕ್ಕಾಚಾರ ಮಾಡ್ಬೋದು.